ಹಲೋ ಹಾಯ್ ನಮಸ್ತೆ. ನಾನು ನಿಮ್ಮ ಗುರುಪ್ರಸಾದ್ ಮಾತಾಡ್ತಾ ಇರೋದು ಚೈನಾದಿಂದ. ಭಾಳ ದಿನ ಆದಮೇಲೆ ಮತ್ತೆ ಯೂಟ್ಯೂಬಲ್ಲಿ ಕಾಣಿಸ್ಕೊತಾ ಇದ್ದೀನಿ. ನನ್ನ PhD ಒತ್ತಡದಲ್ಲಿದ್ದೆ. ಈಗ ನನ್ನ PhD ಆಲ್ಮೋಸ್ಟ್ ಮುಗೀತಾ ಬಂತು. ಇನ್ನು ಮುಂದೆ ನಾನು ರೆಗ್ಯುಲರಾಗಿ ವೀಡಿಯೋಗಳನ್ನು ಅಪ್ಲೋಡ್ ಮಾಡ್ತೀನಿ ಮತ್ತು ತುಂಬ ಒಳ್ಳೊಳ್ಳೆ ಕಂಟೆಂಟ್ ಜೊತೆ ನಿಮ್ಮ ಮುಂದೆ ಕಾಣಿಸ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಯಾಕಂದರೆ ಒಂದು ಎಜುಕೇಷನ್ ಬಗ್ಗೆ ಆಗಿರ್ಬೋದು, ರಿಸರ್ಚ್ ಬಗ್ಗೆ ಆಗಿರ್ಬೋದು, ಕರೆಂಟ್ ಅಫೇರ್ಸ್ ಬಗ್ಗೆ ಆಗಿರ್ಬೋದು, ಇವತ್ತಿನ ದಿನದಲ್ಲಿ ಸಮಾಜಕ್ಕೆ ಏನು ಅವಶ್ಯಕತೆ ಇದೆ ಅದನ್ನು ನನ್ನಿಂದ ಕೊಡೋದಕ್ಕೆ ಪ್ರಯತ್ನ ಮಾಡೋಣ ಅಂದ್ಕೊಂಡಿದ್ದೀನಿ. ಯಾಕಂದರೆ ನಾನು ಚೈನಾದಲ್ಲಿದ್ದೀನಿ, ಹೈಯರ್ ಎಜುಕೇಷನ್ ಇರೋದ್ರಿಂದ ಒಂದು ಸ್ವಲ್ಪ ನಾನು ತಿಳ್ಕೊಂಡಿರೋದೇನು ಅದನ್ನು ಮತ್ತೆ ನಿಮ್ಮೆಲ್ಲರ ಮುಂದಿಗೆ ಹಂಚ್ಕೋಬೇಕು ಅಂತ ಅನ್ಕೊತಾ ಇದ್ದೀನಿ. ಅದಕ್ಕೆ ತುಂಬ ಸೀರಿಯಸ್ ಆಗಿ ಯೂಟ್ಯೂಬ್ ಜರ್ನಿ ತೊಗೊಂಡಿದ್ದಕ್ಕೋಸ್ಕರನೇ ಇನ್ನೊಂದು ನಾನು ನಿಮ್ಗೆ ಹೇಳಬೇಕು, ಕ್ಯಾಮ್ರಾ ಪರ್ಚೇಸ್ ಮಾಡಿದ್ದೀನಿ. ಇಷ್ಟು ದಿನ ಮೊಬೈಲಲ್ಲಿ ಮಾಡ್ತಾ ಇದ್ದೆ. ಮೊಬೈಲ್ಗಿಂತ ಕ್ಯಾಮ್ರಾ ಇದ್ದರೆ ಇನ್ನೂ ಪ್ರೊಫೆಷ್ನಲ್ ಆಗಿರುತ್ತೆ ಅಂತ ಕ್ಯಾಮ್ರಾ ಪರ್ಚೇಸ್ ಮಾಡಿದ್ದೀನಿ. ಅದು ಯಾವ ಕ್ಯಾಮ್ರಾ ಅಂತಂದರೆ ನೀವು ನೋಡ್ಬೋದು, DJIನ ಆಸ್ಮೋ ನ್ಯಾನೋ ಅಂತ. ಅದ್ರ ಜೊತೆಗೆ ಮೈಕು ತೊಗೊಂಡಿದ್ದೀನಿ, DJI ಮೈಕ್ ಮಿನಿ. ಇದ್ರ ಜೊತೆಗೆ ಒಂದು ಹ್ಯಾಂಡಲ್ ಬರುತ್ತೆ, 1.5 ಎಕ್ಸ್ಟೆನ್ಷನ್ ರಾಡ್ ಕಿಟ್ ಅಂತ ಹೇಳ್ತಾರೆ. ಇದನ್ನು ನಾನು ಚೈನಾದಲ್ಲಿ DJI ಶೋರೂಮಲ್ಲಿ ಪರ್ಚೇಸ್ ಮಾಡಿದ್ದೀನಿ. ಇದ್ರ ಜೊತೆಗೆ ಒಂದು ಮೆಮೊರಿ ಕಾರ್ಡನ್ನು ತೊಗೊಂಡಿದ್ದೀನಿ. ನಾನು ನಿಮ್ಗೆ ಇವತ್ತು ಇದನ್ನು ಅನ್ಬಾಕ್ಸ್ ಮಾಡಿ ತೋರಿಸ್ಕೊಡ್ತೀನಿ. ಇನ್ನು ಮುಂದೆ ನನ್ನ ಎಲ್ಲ ವೀಡಿಯೋಸ್ಗಳು ಈ ಕ್ಯಾಮ್ರಾದಲ್ಲಿ ಶೂಟ್ ಮಾಡಿ, ಈ ಮೈಕಲ್ಲಿ ರೆಕಾರ್ಡ್ ಮಾಡಿ, ವಾಯ್ಸ್ ಕ್ವಾಲಿಟಿನೂ ನಾನು ಇಂಪ್ರೂವ್ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತೀನಿ. ಈಗ ಅನ್ಬಾಕ್ಸ್ ಮಾಡೋಣ. ಆಗಲೇ ನಾನು ಟು ಬಿ ಆನೆಸ್ಟ್ ಇದನ್ನು ಓಪನ್ ಮಾಡಿದ್ದೀನಿ. ಈ ಸರಿ ನಿಮ್ಗೆ ವಿಡಿಯೋ ಮುಖಾಂತರ ಇನ್ನೊಂದು ಸರಿ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ಇದರಲ್ಲಿ ಏನೇನು ಇದೆ ಅಂತ. ಓಕೆ, ಇದರಲ್ಲಿ ಕಿಟ್ ಇದೆ. ಈ ಕಿಟ್ಟಲ್ಲಿ ಮೊದಲನೇದಾಗಿ ಒಂದು ಸ್ಟ್ಯಾಂಡ್ ಇದೆ, ನೀವು ನೋಡ್ತಾ ಇರ್ಬೋದು. ಈ ಸ್ಟ್ಯಾಂಡ್ ಇದು ಸಕ್ಷನ್ ಇದಿರುತ್ತೆ, ಈ ಥರ ಕೂತ್ಕೊಳ್ಳುತ್ತೆ. ಇದೊಂದು ಹೆಲ್ಮೆಟ್ ಮೌಂಟ್ ಅನ್ಕೊಂತೀನಿ. ಇದ್ರ ಬಗ್ಗೆ ಅಷ್ಟು ಗೊತ್ತಿಲ್ಲ. ಇದು ಮ್ಯಾಗ್ನೆಟಿಕ್. ಇದನ್ನು ನಾವು ಕತ್ಗೆ ಹಾಕೋಬೋದು ಮತ್ತು ಇಲ್ಲಿ ಅಡ್ಜಸ್ಟ್ ಮಾಡ್ಕೊಳಕ್ಕಿರುತ್ತೆ ಸೈಜು. ಈಗ ಇಲ್ಲಿ ಗಂಟೆ ಹಾಕೋಬೋದು ನೋಡಿ. DJI ಆಸ್ಮೋ ನ್ಯಾನೋ ಅಂತ ಇಲ್ಲಿದೆ ನಮ್ಮ DJI ಆಸ್ಮೋ ಕ್ಯಾಮರಾ. ತುಂಬ ಖುಷಿ ಆಗ್ತಾ ಇದೆ. ಭಾಳ ದಿನಗಳ ಕನಸು, ತಗೋಬೇಕು ಅಂದ್ಕೊಂಡು ತುಂಬ ದಿನ ಆದಮೇಲೆ ತೊಗೊಂಡಿದ್ದೀನಿ. ಆನ್ ಮಾಡೋಣ. ಓಕೆ, ಇದರಲ್ಲಿ 2 ಬರುತ್ತೆ. ಒಂದು ಡಿಸ್ಪ್ಲೇ ಇದೆ, ಪ್ಲಸ್ ಇದು ಕ್ಯಾಮ್ರಾ ಇದೆ. ಇಲ್ಲಿ ನಿಮ್ಗೆ ಕಾಣಿಸ್ತಿರ್ಬೋದು. ಇದನ್ನು ಮ್ಯಾಗ್ನೆಟಿಕ್ ಇದೆ, ತುಂಬ ಸ್ಟ್ರಾಂಗ್ ಆಗಿದೆ. ಇದು ಡಿಸ್ಪ್ಲೇ, ಇದು ಕ್ಯಾಮ್ರಾ. ಇಲ್ಲೇನಾಗುತ್ತೆ ಅಂತಂದರೆ ಶೂಟ್ ಮಾಡೋದು ತುಂಬ ಈಸಿ ಇದರಲ್ಲಿ. ಯಾಕಪ್ಪ ಅಂತಂದರೆ ಈಸಿ ಟು ಹ್ಯಾಂಡಲು. ಜಸ್ಟ್ ನಮಗೆ ಪೋರ್ಟ್ರೇಟ್ ಬೇಕು ಅಂತಂದರೆ ನಾವೇನಿದ್ರು ಈಗ ಇಟ್ಕೋಬೋದು. ಇಲ್ಲ ಜಸ್ಟ್ ಇದನ್ನು ಕನ್ವರ್ಟ್ ಮಾಡಿದ್ರೆ ನಿಲ್ಲಿಸಿದ್ರೆ ಸಾಕು. ನಮ್ಗೆ ಈಗ ಇನ್ಸ್ಟಾಗ್ರಾಮ್ ಥರದ್ದು ವಿಡಿಯೋ ಬೇಕಂದರೆ ಈ ಥರ ಮಾಡ್ಕೋಬೋದು. ಹಾಗೆ ಇದನ್ನು ಸುಮಾರು ಸರಿ ಬಳಸ್ಬೋದು. ಮೇನ್ ಡಿಸ್ಪ್ಲೇ ಇದು, ಮೇನ್ ಕ್ಯಾಮ್ರಾ ಇದು. ಈಗ ನೋಡಿ, ಇದರಲ್ಲಿ ಜಸ್ಟ್ ಸ್ಟಿಕ್ ಆಯಿತು. ನಾನೇನಾದರೂ ವಿಡಿಯೋ ಎಲ್ಲಾದರೂ ನಡ್ಕೊಂಡು ಹೋಗ್ತಾ ಮಾಡ್ಬೋದು ಅಂತಂದರೆ ಓಕೆ, ಹಿಂಗೆ ವಿಡಿಯೋ ಮಾಡ್ಬೋದು. ಇಲ್ಲಿ ನೋಡಿ, ನಿಮ್ಮ ಡಿಸ್ಪ್ಲೇನಲ್ಲಿ ಕಾಣ್ತಾ ಇರ್ತದೆ. ಆಯ್ತು, ಈಗ ಇದನ್ನೇ ವರ್ಟಿಕಲ್ ಇಂದ ಹಾರಿಜಾಂಟಲ್ಗೂ ಮಾಡ್ಕೋಬೋದು ಮತ್ತು ಈ ಥರನೇ ವಿಡಿಯೋ ಮಾಡ್ಬೋದು, ಹೋಗ್ತಾ ಇರುತ್ತೆ. ಇದು ಒಂದು ಇದನ್ನು. ಆಮೇಲೆ ಇದು ನನಗೆ ಇಷ್ಟ ಆಯ್ತು. ಇದು ಮೇನ್ ಏನಪ್ಪ ಅಂತಂದರೆ, ಈಗ ಹೊರಗಡೆ ನಾನು ಚೈನಾದಲ್ಲಿ ವಿಡಿಯೋ ಮಾಡ್ತಿರ್ತೀನಿ, ಇಲ್ಲ ಟೂರಿಸ್ಟ್ ಪ್ಲೇಸ್ಗಳಲ್ಲಿ ವಿಡಿಯೋ ಮಾಡಬೇಕಾದ್ರೆ ತುಂಬ ಹೆವಿ ಅಂತ ಅನ್ನಿಸ್ಬಾರ್ದು ಕೈಯಲ್ಲಿ ಕ್ಯಾಮ್ರಾ. ಆದಷ್ಟು ಈಸಿಯಾಗಿ ಇದ್ದರೆ ನಾನು ಎಲ್ಲ ಕಡೆನೂ ಈಸಿಯಾಗಿ ವಿಡಿಯೋಸ್ ಮಾಡ್ಬೋದು ಅಂತ ಅಂದ್ಕೊಂಡು ಇದನ್ನು ತೊಗೊಂಡಿದ್ದೆ. ಈಗ ಇದ್ರ ಡಿಸ್ಪ್ಲೇಗೆ ಇದು ಮಾಡ್ಬೋದು ನೋಡಿ, ತುಂಬ ಸ್ಟ್ರಾಂಗಾಗಿ ಇದಾಯಿತು. ಇದರಲ್ಲಿ ಏನಿದೆ, ಬ್ಯಾಟ್ರಿ ಇದು ಬೇರೆ ಇದೆ.
ಇಲ್ಲಿ 57% ಬ್ಯಾಟ್ರಿ ಇದಕ್ಕಿದೆ. ಇದಕ್ಕೆ 90% ಬ್ಯಾಟ್ರಿ ಇದೆ. ಇದಕ್ಕೆ ಅಟ್ಯಾಚ್ ಆದಾಗ ಇದು ಚಾರ್ಜರ್ ಥರನೂ ವರ್ಕ್ ಆಗುತ್ತೆ. ನಿಮ್ಗೆ ಕಾಣಿಸ್ತಾ ಇದೆ ಗೊತ್ತಿಲ್ಲ, ಇದರಲ್ಲಿ ಇಲ್ಲಿ ರೆಸಲ್ಯೂಷನ್ಸ್ ಇದೆ, ಆಮೇಲೆ ಮೋಡ್ ಎಲ್ಲ ಇದರಲ್ಲಿ ಬರುತ್ತೆ. ಇಲ್ಲಿ ಫೋಟೋ ತೆಗಿಬೋದು, ಇದರಲ್ಲಿ ವಿಡಿಯೋ, ಸ್ಲೋ ಮೋಷನ್, ಟೈಮ್ ಲ್ಯಾಪ್ಸ್, ಹೀಗೆ ಸುಮಾರಷ್ಟು. ಇದು ಟೆಕ್ನಿಕಲಿ ಇನ್ನು ತಿಳ್ಕೊಬೇಕು, ನಾನು ಇದನ್ನು ಎಕ್ಸ್ಪ್ಲೋರ್ ಮಾಡಬೇಕು. ಇದರಲ್ಲಿ ಏನೇನಿದೆ, ಯಾವ್ಯಾವ ಥರ ಒಳ್ಳೊಳ್ಳೆ ಶಾರ್ಟ್ಸ್ ತೆಗಿಬೋದು. ಜಸ್ಟ್ ಸುಮ್ಮನೆ ಇಟ್ಕೊಂಡು ವೀಡಿಯೋ ಮಾಡ್ತೀನಿ ಅನ್ನೋದಲ್ಲ, ಇದನ್ನು ಎಕ್ಸ್ಪ್ಲೋರ್ ಮಾಡಬೇಕು. ಇದಕ್ಕೆ DJI Mimo ಅಂತ ಒಂದು ಆ್ಯಪ್ ಕನೆಕ್ಟ್ ಆಗಿದೆ. ಅದರಲ್ಲಿ ಸುಮಾರು ವೀಡಿಯೋಸ್ಗಳು ಇದ್ದಾವೆ, ನಾನು ಅದನ್ನ ನೋಡಿನೂ ಕಲಿಬೋದು. ಈಗ ಇನ್ನೊಂದಂದರೆ ಇಲ್ಲಿ ಇದಕ್ಕೆ ಹೇಗೆ ಅಟ್ಯಾಚ್ ಮಾಡ್ಬೋದು ಅಂತ, ಇದೂ ಅಷ್ಟೇ ತುಂಬ ಸಾಲಿಡ್ ಆಗಿದೆ, ವೆರಿ ಈಸಿ. ಈಗ ನೋಡಿ, ನಾನು ಜಸ್ಟ್ ಇಲ್ಲಿ ಇಟ್ಕೊಂಡು ಇದು ಮಾಡಿಕೊಂಡ್ರೆ ಸಾಕು, ನಾನು ಈಗ ವಿಡಿಯೋ ಮಾಡ್ಬೋದು. ನನಗೆ ಈ ಸ್ಕ್ರೀನಲ್ಲಿ ಏನು ಕಾಣ್ತಾ ಇದೆ ಅದೇ ಸ್ಕ್ರೀನ್ ಇದರಲ್ಲೂ ಕಾಣ್ತಾ ಇದೆ, ಅಷ್ಟೇ ನೀಟಾಗಿದೆ. ಇದನ್ನು ಮತ್ತೆ ಜಸ್ಟ್ ಇದನ್ನು ವರ್ಟಿಕಲ್ ಆಗು ಮಾಡ್ಕೋಬೋದು, ಇದನ್ನು ಮಾಡ್ಕೋಬೋದು. ಇಷ್ಟೇ, ಮುಗೀತು. ಅಟ್ಯಾಚ್ ಮಾಡಿಬಿಟ್ಟು ಶುರು ಮಾಡ್ಬೋದು. ಇದರಲ್ಲಿ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಇದೆ, ಈ ಅಡ್ಜಸ್ಟ್ಮೆಂಟನ್ನು ಮಾಡ್ಬೋದು ನಾವು. ಓಕೆ, ಇದು ನಂತರ ಇದಕ್ಕೂ ಸೇಮ್ ಇದೇ ಥರದಲ್ಲಿ ಈ ಕ್ಲಿಪ್ಗೂ ಕನೆಕ್ಟ್ ಆಗುತ್ತೆ. ಬಟ್ ಐ ಆಮ್ ನಾಟ್ ಶೂರ್ ಇದು ಎಲ್ಲಿ ಯಾವ ಕಡೆ ಅಂತ ಇದು ಮಾಡಬೇಕು ಅಂತ. ನನಗೂ ಗೊತ್ತಿಲ್ಲ ಇದನ್ನ ಎಲ್ಲಿ ಯೂಸ್ ಮಾಡೋದು ಅಂತ. ನೋಡೋಣ. ಈಗ ಇದ್ರಲ್ಲಿ ತೆಗಿತೀನಿ. ಈಗ ನಾನೀಗ ಮೇಜರ್ ಬಂದಿದ್ದು ಈಗ ನಿಮಗೆ ಎಕ್ಸ್ಟೆನ್ಷನ್ ರಾಡ್ ಇದು. ಇಲ್ಲೂ ಅಷ್ಟೇ ವೆರಿ ಈಸಿ. ಈಸಿ. ಸ್ವಲ್ಪ ಕಷ್ಟ ಆಗ್ತಿದೆಯಾ ನನಗೇನಾದರೂ ಇದರಿಂದ? ಓಕೆ, ಸ್ವಲ್ಪ ಟೈಮ್ ತಗೋತು, ಬಟ್ ಪರವಾಗಿಲ್ಲ. ಇಲ್ಲಿ ನೋಡಿ, ಇಲ್ಲಿ ಜಸ್ಟ್ ಇಷ್ಟು ಇಟ್ಕೊಂಡು ಸಾಕು, ವಿಡಿಯೋ ಮಾಡ್ಬೋದು. ನಾನು ತುಂಬ ಆಗಿದೆ. ನಾನು ಯಾವಾಗ ಯೂಸ್ ಮಾಡ್ತೀನಿ, ಯಾವಾಗ ಎಕ್ಸ್ಪ್ಲೋರ್ ಮಾಡ್ತೀನಿ ಅಂತ ಕಾಯ್ಕೊಂಡಿದ್ದೀನಿ. ಏನೇನೆಲ್ಲ ತೋರಿಸ್ಬೋದು ಎಲ್ಲದೂ ನಾನು ನೋಡ್ತಾ ಇರ್ತೀನಿ. ಈ ಚೈನಾದಲ್ಲಂತೂ ನೋಡೋದಕ್ಕೆ ತುಂಬ ಒಳ್ಳೊಳ್ಳೆ ಜಾಗಗಳಿದ್ದಾವೆ, ತುಂಬ ಅಡ್ವಾನ್ಸ್ಡ್ ಟೆಕ್ನಾಲಜಿಗಳಿದ್ದಾವೆ, ಹೋಟೆಲ್ಸ್ ಇದ್ದಾವೆ, ಸ್ಟ್ರೀಟ್ಸ್ ಇದೆ. ನಾನು ಏನೇನೋ ತೋರಿಸ್ಬೋದು. ಇನ್ನು ಮುಂದೆ ನಾನು ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ ಎಲ್ಲದನ್ನು. ಇದು ನೋಡಿ, ಇದು 1.5 ಮೀಟರ್ಸ್ ಉದ್ದ ಬರುತ್ತೆ. ಓಹೋ, ತುಂಬ ಉದ್ದದ ಇದಿದೆ. ನಿಮ್ಗೆ ಕಾಣಿಸುತ್ತಾ ಇಲ್ಲೋ ಗೊತ್ತಿಲ್ಲ. ಓಕೆ ನೋಡಿ, ಓಕೆ, ಸಾಕು. ಈ ಕ್ಯಾಮ್ರಾ ಬಗ್ಗೆ ಸದ್ಯಕ್ಕೆ ನನಗೂ ಇಷ್ಟೇ ಗೊತ್ತಿರೋದು, ನಾನು ಎಕ್ಸ್ಪ್ಲೋರ್ ಮಾಡಬೇಕು. ಈಗ ಆದಷ್ಟು ಬೇಗ ಇದನ್ನು ತೆಗೆದುಬಿಟ್ಟು ಮೈಕ್ ಬಗ್ಗೆ ನಿಮಗೆ ತೋರಿಸ್ಕೊಡ್ತೀನಿ. ನಾನು ಪ್ರೈಸು ಹೇಳ್ತೀನಿ, ಇಲ್ಲಿ ಎಷ್ಟಾಗುತ್ತೆ, ಇಂಡಿಯಾಗೆ ಎಷ್ಟಾಗುತ್ತೆ ಅಂತ. ಯಾಕಂದರೆ ಸುಮಾರು ಜನ ಪ್ರೈಸ್ ಹೇಳಲ್ಲ. ಪ್ರೈಸ್ ಹೇಳಿದ್ರಿಂದ ಈಸಿ ಆಗುತ್ತೆ, ಕೊಂಡ್ಕೊಳ್ಳೋರ್ಗು ಒಂದು ಕ್ಯೂರಿಯಾಸಿಟಿನೂ ಇರುತ್ತೆ. ಒಂದು ಒಳ್ಳೆ ಕವರ್ ಇದೆ, DJI ಮೈಕ್ ಮಿನಿ ಅಂತ. ಇದು ನಾನು ಓಪನ್ ಮಾಡಿದ್ದೀನಿ ಆಗಲೇ. ಸಖತ್ತಾಗಿರೋ ಬಾಕ್ಸು. ನನಗೆ ಮೈಕ್ ಬಗ್ಗೆ ಗೊತ್ತೇ ಇರಲಿಲ್ಲ, ಮೈಕ್ದು ಇಂಪಾರ್ಟೆನ್ಸ್ ಏನು ಅಂತ. ನಾನು ಜಸ್ಟ್ ಮೊಬೈಲಲ್ಲಿ ಇಟ್ಕೊಂಡು ವೀಡಿಯೋ ಮಾಡಿದ್ರೆ ಸಾಕು, ಜನ ನೋಡ್ತಾರೆ ಅಂತ ಅಂದ್ಕೊಂಡಿದ್ದೆ. ಬಟ್ ಮೈಕ್ದು ಇಂಪಾರ್ಟೆನ್ಸ್ ಈಗೀಗ ಅರ್ಥ ಆಗ್ತಾ ಇದೆ. ಇದು DJI ಮೈಕ್ ತೊಗೊಂಡಿದ್ದೀನಿ, ಇದನ್ನು ತುಂಬ ಚೆನ್ನಾಗಿ ಬಳಸಬೇಕು ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮೆಲ್ಲರ ಆಶೀರ್ವಾದ ಹಾರೈಕೆ ಇರಲಿ, ನಾನು ಮಾಡ್ತೀನಿ ಅಂದ್ಕೊಂಡಿದ್ದೀನಿ. ಇಲ್ಲಿ ನೋಡಿ, ಓಪನ್ ಮಾಡಬೇಕು ಅಂದರೆ ಹೀಗೆ ಇಟ್ಕೊಂಡು ಇದ್ರ ಓಪನ್ ಆಗುತ್ತೆ. ಇಲ್ಲಿ ಒಂದು ಮೈಕು ನಾನು ಆಗಲೇ ಇದು ಮಾಡ್ಕೊಂಡಿದ್ದೀನಿ, ಬಟ್ ಇದು ಕನೆಕ್ಟ್ ಆಗಿದೆಯೋ ಇಲ್ಲೋ ಗೊತ್ತಿಲ್ಲ. ಜಸ್ಟ್ ಓಪನ್ ಮಾಡಿದ್ರೆ 2 ಮೈಕ್ ಬರುತ್ತೆ, ಸಖತ್ತಾಗಿದೆ. ಇದೊಂದು ಮೈಕ್ ಮಿನಿ. ಇಲ್ಲಿ ಇದು ತುಂಬ ಕೇರ್ಫುಲ್ಲಾಗಿ ಯೂಸ್ ಮಾಡಬೇಕು. ಇದನ್ನ ಒಳಗೆ ಹಾಕ್ಕೋಬೇಕು ಅಂತಂದರೆ ಈ ಥರ ಕನೆಕ್ಟ್ ಮಾಡ್ಕೋಬೋದು. ಇದು ಕಾಣಿಸುತ್ತೆ. ನಮಗೆ ಕಾಣಿಸ್ದೇ ಇರೋ ಥರ ಅಂತಂದರೆ ಇದನ್ನು ಉಲ್ಟಾ ಹಾಕ್ಕೊಂಡ್ರೆ ಸಾಕು, ಮೈಕ್ ಕಾಣಿಸ್ದೇ ಇರೋ ಥರ. ಈಗ ನೋಡಿ, ಬರೀ ಇಷ್ಟು ಮಾತ್ರ ಕಾಣಿಸುತ್ತೆ. ಆಮೇಲೆ ಇದನ್ನು ಇಲ್ಲಿ ಇಡೋಣ.
ಇದನ್ನ ಮೊಬೈಲ್ ಕನೆಕ್ಟ್ ಮಾಡ್ಕೋಬೋದು, ಮೊಬೈಲಿಗೆ ಕನೆಕ್ಟ್ ಮಾಡಿಕೊಂಡು ಯೂಸ್ ಮಾಡ್ಬೋದು, ಹಾಗೆ ಡೈರೆಕ್ಟಾಗಿ ಬ್ಲೂಟೂತ್ ಮುಖಾಂತರನೂ ಯೂಸ್ ಮಾಡ್ಕೋಬೋದು. ತುಂಬ ಚೆನ್ನಾಗಿದೆ. ನನಗೂ ತುಂಬ ಚೆನ್ನಾಗಿ ಗೊತ್ತಿಲ್ಲ ಇನ್ನು ಇದ್ರ ಬಗ್ಗೆನೂ, ನಾನು ಎಕ್ಸ್ಪ್ಲೋರ್ ಮಾಡಬೇಕು. ನಿಮ್ಗೆ ಕಾಣಿಸ್ತಿದೆ, ಇದು DJI ಮೈಕ್ ಮಿನಿ ಅಂತ. ಒಂದು ಮೈಕ್ ಇಲ್ಲಿದೆ, ಇದಕ್ಕೆ ಫರ್ ಇದೆ ವಾಯ್ಸ್ ಇದು ರಿಡಕ್ಷನ್ಗೆ. ಇಷ್ಟು ಈಗ ನನ್ನ ಕ್ಯಾಮ್ರಾ ಇದು. ಹಾಗೆ 2 ಚಾರ್ಜಿಂಗ್ ಬಗ್ಗೆ ಅಂತಂದರೆ, ಇದನ್ನು ನಾವು ಡಿಜಿಟಲ್ ಕ್ಯಾಮ್ರಾ ಕನೆಕ್ಟ್ ಮಾಡ್ಕೋಬೇಕಂದ್ರೆ ಇದ್ರ ಮುಖಾಂತರ ಕನೆಕ್ಟ್ ಮಾಡ್ಕೋಬೋದು. ಇದು ಸಿ ಪಿನ್ ಟು ಸಿ ಪಿನ್ ಚಾರ್ಜರ್ ಇದೆ ಇದಕ್ಕೆ. ಇನ್ನೊಂದು ಇದಕ್ಕೂ ಸಪ್ರೇಟ್ ಚಾರ್ಜರ್ ಇದೆ, ಅದನ್ನ ಇಲ್ಲಿ ಕನೆಕ್ಟ್ ಮಾಡಿದ್ದೀನಿ. ಇಷ್ಟು. ಇದನ್ನು ಆಫ್ ಮಾಡೋಣ. ಬ್ಯಾಟ್ರಿನೂ ನೋಡಿ 50% ಇದೆ, 99% ಇದೆ. ಸುಮಾರು 4 ಅವರ್ಸ್ವರೆಗೂ ಇದು ಬ್ಯಾಟ್ರಿ ಇದು ಬರುತ್ತೆ. ಆಮೇಲೆ ಇದು ಕನೆಕ್ಟ್ ಆಗಿರೋದು ಇದು ಚಾರ್ಜರ್ ಆಗೂ ಕನೆಕ್ಟ್ ಆಗುತ್ತೆ, ಮತ್ತು ಫಾಸ್ಟ್ ಚಾರ್ಜಿಂಗ್ ಇದೆ ಇದು. ಮತ್ತು ಮೆಮೊರಿ ನಾನು ಈಗ 64 GB 128 GB ಬರುತ್ತೆ. ಇದು 64 GB ತೊಗೊಂಡಿದ್ದೀನಿ ನಾನು. ಮತ್ತು 256 GB ಎಕ್ಸ್ಟರ್ನಲ್ ಮೆಮೊರಿ ಕಾರ್ಡ್ ತೊಗೊಂಡಿದ್ದೀನಿ, ಲೆಕ್ಸರ್ ಕಂಪ್ನಿದು. ಈಗ ಕೊನೆಯದಾಗಿ ಪ್ರೈಸ್ ಬಗ್ಗೆ ಹೇಳೋದಂತಂದರೆ, ಇದು ಅಪ್ರಾಕ್ಸಿಮೇಟ್ಲಿ ನನಗೆ ಎಷ್ಟಾಯಿತು ಅಂತಂದರೆ, ಇಲ್ಲಿ ಇದು ಒಂದು ಆಲ್ಮೋಸ್ಟ್ ಎಲ್ಲ ಇದು 30,000 ರೂಪಾಯಿ, 31,000. ಯಾಕಂದರೆ ರೇಟ್ ಎಕ್ಸ್ಚೇಂಜ್ ಇರುತ್ತೆ, ಇಂಡಿಯಾ ಕಂಪೇರ್ ಮಾಡೋದು ಕಷ್ಟ, ಒಂದೊಂದು ಸರಿ ಒಂದೊಂದು ಥರ ಆಗುತ್ತೆ. ಇದು ಒಂದು 30,000 ರೂಪಾಯಿದಿಂದ 31,000 ರೂಪಾಯಿವರೆಗೂ ಇದಾಯಿತು. ಇದು ಒಂದು 6ರಿಂದ 7,000 ರೂಪಾಯಿ, 7,000 ರೂಪಾಯಿ ಆಗುತ್ತೆ. ಇಂಡಿಯಾನಲ್ಲಿ 12,000 ರೂಪಾಯಿ ಏನೋ ಇದೆ ಇದು DJI ಮೈಕ್ ಮಿನಿ. ಆದರೆ ಇಲ್ಲಿ ಚೈನಾದಲ್ಲಿ ನನಗೆ 7,000 ರೂಪಾಯಿಗೆ ಸಿಕ್ತು. ಇದು ಇಂಡಿಯಾನಲ್ಲಿ 38,000 ರೂಪಾಯಿ ಏನೋ ಇದೆ. ನನಗೆ ಅದೇ ಒಂದು ಸ್ವಲ್ಪ ಕಡಿಮೆ ಆಗುತ್ತೆ. DJI ಚೈನಾದೇ ಕಂಪ್ನಿ ಆದ್ದರಿಂದ ಸ್ವಲ್ಪ ಕಮ್ಮಿ ಸಿಗುತ್ತೆ. ಇನ್ನೇನು ತೋರಿಸ್ಬೇಕು ಅಂದ್ಕೊಂಡೆ ನಾನು. ಓಕೆ, ಇದೆಲ್ಲ ಆಕ್ಸೆಸರೀಸ್ ಸೇರಿ ಆದರೆ ಹತ್ತತ್ರ 40,000 ನಾನು ಖರ್ಚು ಮಾಡಿದ್ದೀನಿ. ಏನಾದರೂ ಡೌಟ್ಸ್ ಇದ್ದರೆ ಕೇಳಿ, ನಾನು ಈಗ ತಾನೇ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ. ಏನಾದರೂ ಕಾಮೆಂಟ್ಸಲ್ಲಿ ಹೇಳಿ, ಇಲ್ಲ ನಾನು ಏನಾದರೂ ತಪ್ಪಿದರೆ ನೀವು ಹೇಳಿ. ಇನ್ನು ಮುಂದೆ ರೆಗ್ಯುಲರ್ ಆಗಿ ನಾನು ವೀಡಿಯೋಸ್ಗಳನ್ನು ಮಾಡ್ತೀನಿ ಇದೇ ಕ್ಯಾಮ್ರಾ ಮುಖಾಂತರ. ನಾನು ನಿಮಗೆ ಚೈನಾನ ತೋರಿಸ್ಕೊಡ್ತೀನಿ. ಮತ್ತು ಚೈನಾ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಬೇಕಿದ್ರೆ ಮುಂದೆ ಬೇರೆ ಬೇರೆ ಥರ ವೀಡಿಯೋಸ್ ಮಾಡ್ತೀನಿ. ಇಲ್ಲಿ ಬಿಸ್ನೆಸ್ನ ಹೆಂಗೆ ನಾವು ಎಕ್ಸ್ಪ್ಲೋರ್ ಮಾಡ್ಬೋದು, ಇಲ್ಲ ಇಲ್ಲಿ ಮೆಡಿಕಲ್ ಸೀಟ್ ಹೆಂಗೆ ತೊಗೊಳ್ಳೋದು, ಇಲ್ಲ ರಿಸರ್ಚ್ಗೆ ನೀವು ಬರಬೇಕು ಅಂದರೆ ಹೆಂಗೆ ಇದು ಮಾಡ್ಬೋದು, ಇಲ್ಲ ನಂದು ಸುಮಾರು ಬುಕ್ ಕಲೆಕ್ಷನ್ಸ್ ಇದೆ, ಪುಸ್ತಕ ಓದೋದಾಗಲಿ, ಬೇರೆ ಬೇರೆ ಥರ ವೀಡಿಯೋಸ್ಗಳನ್ನು ಮಾಡ್ತೀನಿ. ನೀವು ನೋಡಿ ನನ್ನನ್ನು ಸಪೋರ್ಟ್ ಮಾಡ್ತೀರಿ ಅಂತ ಅಂದ್ಕೊಂಡಿದ್ದೀನಿ. ಸಪೋರ್ಟ್ ಅಂತಲ್ಲ, ನನ್ನಿಂದ ನಿಮ್ಗೆ ಏನಾದರೂ ಸಿಗ್ತಾ ಇದೆ ಅಂತ ಮಾತ್ರ ಸಪೋರ್ಟ್ ಮಾಡಿ. ಯಾಕಂದರೆ ನನಗೂ ಅಷ್ಟೇ, ಯಾರ ಟೈಮೂ ತುಂಬ ಪ್ರೀಷಿಯಸ್. ನಾನು ಒಂದು ವಿಡಿಯೋ ಮಾಡ್ತೀನಿ ಅಂತಂದರೆ ಇಷ್ಟೆಲ್ಲ ಇನ್ವೆಸ್ಟ್ ಮಾಡಿ, ನನ್ನ ಟೈಮಿಗೆ ಇನ್ವೆಸ್ಟ್ ಮಾಡಿ, ಏನಾದರೂ ನನಗೂ ಒಂದು ಸ್ವಲ್ಪ ಉಪಯೋಗ ಆಗಿರಬೇಕು, ಇದನ್ನು ನೋಡೋರ್ಗು ಉಪಯೋಗ ಆಗಿರಬೇಕು. ಡೆಫಿನೆಟ್ಲಿ ನನ್ನ ವೀಡಿಯೋಗಳಿಂದ ನಿಮ್ಗೆ ಏನಾದರೂ ಒಂದು ಸ್ವಲ್ಪನಾದರೂ ನಿಮಗೆ ತಿಳ್ಕೊತೀರಿ, ನಿಮ್ಗೆ ನಾಲೆಡ್ಜ್ ಬರುತ್ತೆ ಅಂತ ಅದನ್ನ ಇಟ್ಕೊಂಡೇ ನಾನು ವೀಡಿಯೋಸ್ ಮಾಡ್ತೀನಿ. ಮತ್ತೇನಿದೆ ಹೇಳೋಕ್ಕೆ? ಕ್ಯಾಮ್ರಾ ಬಗ್ಗೆ ಏನಾದರೂ ಇದ್ದರೆ ಹೇಳಿ, ಇಲ್ಲ ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೂ ಕೇಳಿ, ನಾನು ಹೇಳ್ತೀನಿ. ಇದು ನನ್ನ ಇವತ್ತಿನ DJI Osmo Nano ಕ್ಯಾಮ್ರಾದ ರಿವ್ಯೂ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ನಾನು ಯೂಟ್ಯೂಬಲ್ಲಿ ನಿಮ್ಮ ಮುಂದೆ ಆದಷ್ಟು ರೆಗ್ಯುಲರಾಗಿ ಕಾಣಿಸ್ಕೊತಾ ಇದ್ದೀನಿ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.